ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೋತೀನಿ ಆದ್ರೆ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಬಿಸಿ ಈಗಂತೂ ಎಕ್ಸಾಮ್ ಟೈಮು. ಹಾಗೆ ಮನೆ ಕೆಲಸ ಇದೆಲ್ಲ ತುಂಬಾ ಜಾಸ್ತಿ ಆಗಿದೆ. ಮಕ್ಳು ಎಕ್ಸಾಮ್ ಟೈಮಲ್ಲೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗೆ ಹೊಸ ಮನೆ ಕಟ್ಟೋ ಹತ್ರ ಹೋಗ್ತೀನಲ್ಲ ಆದ್ರಿಂದ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ. ಅಂದ್ರೆ ಒಂದು ವಾರದ ವಿಡಿಯೋ ಹಾಕ್ತಾ ಇದೀನಿ ಅಂತ ಅನ್ಕೋಬೇಡಿ. ಇದು ಬಂದು ಹೊಸದಡ್ಕನ ಯುಗಾದಿ ಹೊಸದಡ್ಕಂದು ವಿಡಿಯೋ ಆಗಿರುತ್ತೆ. ಎರಡೆರಡು ಸರಿ ಒಬ್ಬಟ್ಟು ಮಾಡೋ ಹಾಗಾಯ್ತು ನಾನು. ಯಾಕಂದ್ರೆ ಪ್ಲಾಸ್ಟಿಂಗ್ ಮಾಡೋರಿದ್ರು ಮನೆ ಹತ್ರ, ಹಿಂದಿಯವರು, ಬಿಹಾರದವರು. ಅವ್ರಿಗೆ ಒಬ್ಬಟ್ಟು ಇಷ್ಟ ಅಂತೆ. ಮೊದ್ಲು ಯುಗಾದಿ ದಿನ ಒಂದ್ ಅರ್ಧ ಕೆಜಿ ಮಾಡ್ಕೊಂಡಿದ್ದೆ ಒಬ್ಬಟ್ನ. ಯುಗಾದಿಗೆ ಮಾಡ್ಕೊಂಡಿದಾಗ ಎಲ್ಲ ಖಾಲಿ ಆಯ್ತು. ಅವ್ರು ಕೇಳಿದ್ರು ಅಂದ್ಬಿಟ್ಟು ಎಲ್ಲ ಹಾಕೊಟ್ಬಿಟ್ಟಿದ್ದೆ. ಹಾಗಾಗಿ ನೆಕ್ಸ್ಟ್ ಹೊಸದಡ್ಕನ್ ದಿನಾನು ಕೂಡ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಅಂದ್ರೆ ಇವತ್ತು ನಮ್ಮ ಅತ್ತೆ ಮಾವನ್ಗೆ ಪೂಜೆ ಮಾಡೋದಕ್ಕೆ ನಾವು ಹೊಸದಡ್ಕನ್ ದಿನ ಹೋಗ್ತೀವಿ. ಮಾಡಿರೋಂಥ ಊಟನೆಲ್ಲ ತಗೊಂಡು ಒಬ್ಬಟ್ಟನೆಲ್ಲ ತಗೊಂಡು ಹೋಗ್ತೀವಿ. ಹಾಗೆ ಹೊಸದಡ್ಕನ್ ದಿನ ಏನೆಲ್ಲ ಅಡಿಗೆ ಮಾಡ್ದೆ ಅಂತ ಅನ್ನೋದನ್ನ ಪೂರ್ತಿ ವಿಡಿಯೋನ ನೋಡಿ. ಫಸ್ಟ್ ಇಂದ ವಿಡಿಯೋ ತೋರಿಸ್ದಾಗೆ ನಾವು ಒಬ್ಬಟ್ಟು ಮಾಡೋದು ಯಾವಾಗಲೂ ಇದೇ ರೀತಿ ಕಾಳು ಹಾಗೂ ಕಾಯಿ ಬೆಲ್ಲನೆಲ್ಲ ಚೆನ್ನಾಗಿ ಹುರ್ಕೊತೀನಿ. ಕಾಯಿನೂ ಅಷ್ಟೇ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಮೈದಾ ಜೊತೆಗೆ ಚಿರೋಟಿ ರವೆ, ಸ್ವಲ್ಪ ಅರಿಶಿನ, ನೀರು, ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಯುಗಾದಿ ದಿನಾನು ಚೆನ್ನಾಗಿ ಬಂದಿತ್ತು. ಹೊಸದಡ್ಕನ್ ದಿನಾನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈಗೆಲ್ಲ ಒಳ್ಕಲ್ ಇರೋದಿಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ. ಆದ್ರಿಂದ ಮಿಕ್ಸಿ ಜಾರ್‌ನಲ್ಲಿ ರುಬ್ಕೊಂಡು ಈ ರೀತಿ ಮಾಡ್ಕೊತೀವಿ ಒಬ್ಬಟ್ಟನ್ನ. ಒಬ್ಬಟ್ಟು ರೆಸಿಪಿ ಯಾವತ್ತೂ ಫೇಲ್ ಆಗಲ್ಲ. ಈರುಳ್ಳಿ ಕೈಯಲ್ಲಿ ಮಾತ್ರ ಮುಟ್ಬಾರ್ದು. ತುಂಬಾ ಚೆನ್ನಾಗಾಗುತ್ತೆ ಒಬ್ಬಟ್ಟಂತೂ. ನಮ್ಮನೆನಲ್ಲಿ ಎಲ್ಲರಿಗೂ ಇಷ್ಟ. ಅವ್ರಿಗೂ ಕೂಡ ಇಷ್ಟ, ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಅಂದ್ಬಿಟ್ಟು ಯುಗಾದಿ ಹಬ್ಬ ಅಂತ ಅಂದ್ರೇನೆ ಒಬ್ಬಟ್ಟು. ಅದರಿಂದ ಒಬ್ಬಟ್ಟು ಮಾಡ್ಕೊಳ್ಳೋಣ ಇನ್ನೊಂದ್ ಸರಿ ಅಂದ್ಕೊಂಡು ಮಾಡ್ಕೊಂಡಿದೀನಿ. ನಮ್ಮ ಅತ್ತೆ ಮಾವನ್ಗೆ ಎಡೆಗೂ ಕೂಡ ಹೊಸದಾಗಿ ಮಾಡ್ಬೇಕಾಗುತ್ತೆ. ಮತ್ತೆ ಸ್ನಾನ ಮಾಡ್ಕೊಂಡು ಹೊಸದಾಗಿ ಒಬ್ಬಟ್ಟು ಮಾಡ್ಕೊತಾ ಇದೀವಿ. ನಮ್ಮ ಮನೆಯವರು ಚಿಕನ್ ಮಟನ್ ತರೋ ಅಷ್ಟರಲ್ಲಿ ನಾನು ಈ ಸ್ವೀಟ್‌ನೆಲ್ಲ ಮಾಡಿ ಇಟ್ಕೊಬೇಕು. ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಳ್ಳೋದು. ಜಾಸ್ತಿ ಏನ್ ಮಾಡ್ಕೊಳ್ಳಲ್ಲ. ಹಾಗೆ ಮನೆ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟು ನಾವು ತಿನ್ನಕ್ಕೆ ಇಟ್ಕೊಂಡು ಎಡೆಗೆ ಅಷ್ಟೇನೆ ಇಟ್ಕೊಳ್ಳೋದು. ನನಗೂ ಕೂಡ ಒಬ್ಬಟ್ಟು ಅಂದ್ರೆ ತುಂಬಾನೇ ಇಷ್ಟ. ಹಂಚ್ ಕಾಯ್ದಿದೆ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೊಂದನ್ನೇ ಹಾಕೊಂಡು ಬೇಯಿಸ್ಕೊತೀನಿ. ಈ ಮಿಕ್ಸಿ ಜಾರಲ್ಲಿ ರುಬ್ಬೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದೊಂದು ಕಾಳು ಉಡ್ಕೊಬಿಡುತ್ತೆ. ಆದ್ರಿಂದ ಈಗ ತಟ್ಟೋದಿಕ್ಕಾಗಲ್ಲ. ಕಾಳುಗಳು ಉಳ್ಕೊಳುತ್ತಲ್ಲ ಆದ್ರಿಂದ ಒಳ್ಕಲ್ಲಲ್ಲಾದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಆವಾಗ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಎಲ್ಲೂ ಕಿತ್ತೋಗೋದಿಲ್ಲ. ಮೈದಾ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ನಡುವೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಗಲ್ಲ. ಅಂದ್ರೆ ತುಂಬಾ ಜನ ಯಾರು ವಿಡಿಯೋ ನೋಡ್ತಿಲ್ಲ. ವ್ಯೂಸ್ ಕೂಡ ಇಲ್ಲ. ಅದರಿಂದ ತುಂಬಾ ಬೇಜಾರಾಗುತ್ತೆ ವಿಡಿಯೋ ಮಾಡೋದಕ್ಕೂ ಕೂಡ. ಅಪ್ಲೋಡ್ ಮಾಡೋದಕ್ಕೂ ಕೂಡ ತುಂಬಾ ವಿಡಿಯೋ ಮಾಡ್ಕೊತೀನಿ. ಆದ್ರೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ. ದಯವಿಟ್ಟು ಎಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಎರಡು ಕಡೆ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೋಬೇಕು. ಇದ್ರ ಜೊತೆಗೆ ತುಪ್ಪ ಇಲ್ಲ ಹಸುವಿನ ಹಾಲು, ಕಾಯಿ ಹಾಲು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಒಬ್ಬಟ್ಟನ್ನು ಮಾಡಿ ಒಂದ್ ದೊಡ್ಡ ತಟ್ಟೆನಲ್ಲಿ ಹಾಕಿ ಆರಾಕಿ ಇಟ್ಕೊಂಡಿದೀನಿ. ಈ ರೀತಿ ಒಂದ್ರ ಮೇಲೆ ಒಂದ್ ಹಾಕಿದ್ರೆ ಏನಾಗುತ್ತೆ ಕಚ್ಕೊಂಡ್ಬಿಡುತ್ತೆ. ಅದರಿಂದ ದೊಡ್ಡ ತಟ್ಟೆಗೆ ಹಾಕಿ ಆರಾಕಿ ಇಟ್ಕೊಂಡಿದೀನಿ. ಮಕ್ಳು ಓಡಾಡ್ಕೊಂಡು ತಿಂತಾರೆ ಮನೇಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅಡಿಗೆ ಮಾಡೋದಕ್ಕೆ ನಾನು ಯಾವತ್ತೂ ಇದೇ ರೀತಿ ಮಾಡೋದು. ಏನೇನ್ ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ನೋಡಿ. ಗೊಜ್ಜು ಮಾಡೋದಕ್ಕೆ ಕಡಲೆಕಾಳು ನೆನೆ ಹಾಕಿದ್ದೆ. ಹಾಗೆ ಬದನೆಕಾಯಿ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ರುಬ್ಕೊಂಡಿದೀನಿ, ತೆಂಗಿನಕಾಯಿ ರುಬ್ಕೊಂಡಿದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿನ ತುರಿದು ಕೂಡ ಇಟ್ಕೊಂಡಿದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟನ್ನು ರೆಡಿ ಮಾಡ್ಕೊಬಿಡ್ತೀನಿ. ಆಮೇಲೆ ನಾನು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಿವತ್ತು ನಾನ್ ವೆಜ್ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಬೋಟಿ ಗೊಜ್ಜು, ಹಾಗೆ ಮಟನ್ ಸಾಂಬಾರು, ಮುದ್ದೆ, ಅನ್ನ. ಚಿಕನ್ ಇವತ್ತು ತುಂಬಾ ರಶ್ ಇದೆ ನಮ್ ಕಡೆ. ಚಿಕನ್ ಅಂಗಡಿಗಳು 3-4 ಅಂಗಡಿಗೆ ಹೋದ್ರುನು ತುಂಬಾ ರಶ್ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆದ್ರಿಂದ ನಾವು ಚಿಕನ್ ಇವತ್ತು ತರ್ಲಿಲ್ಲ. ಬೇರೆ ದಿನ ತರೋಣ ಅಂತ ಅಂದ್ಬಿಟ್ಟು ಸುಮ್ನಾದ್ವಿ. ಅದ್ರ ಜೊತೆಗೆ ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ. ಚಿಕನ್ ತಂದಿದ್ರೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಇದ್ದೆ. ದೋಸೆ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮನೆಯವ್ರಿಗೆ ದೋಸೆ ತುಂಬಾ ಇಷ್ಟ. ನಾವ್ ಯಾವತ್ತೂ ಯುಗಾದಿ ಹೊಸದಡ್ಕಗೆ ದೋಸೆ, ಇಡ್ಲಿ ಮಾಡ್ಕೊತಾನೆ ಇರ್ತೀವಿ. ಅದ್ ಬಿಟ್ರೆ ಬಿರಿಯಾನಿ. ಚಿಕನ್ ಬಿರಿಯಾನಿ ಮಾಡೋಣ ಅನ್ಕೊಂಡೆ. ಚಿಕನ್ ಸಿಕ್ಕಿರ್ಲಿಲ್ಲ ಇವತ್ತು. ಹಂಗೆ ಸ್ವಲ್ಪ ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡಿದೀನಿ. ಬಟ್ಟೆನೆಲ್ಲ ತೊಳ್ದು ಹಾಕೊಂಡು ಹುಣ್ಸೆ ಹಣ್ಣು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ. ನಮ್ಮರದ್ದು ಹುಣ್ಸೆ ಹಣ್ಣುದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಏನಿಲ್ಲ ಈ ನಡುವೆ ತುಂಬಾ ಬಿಸಿ ಆದ್ರಿಂದ. ಇದು ಬಂದು ಕೆಮ್ಮಣ್ಣು ನೋಡಿ. ನಾವು ರಂಗೋಲಿ ಜೊತೆಲಿ ಬಿಡ್ತೀವಲ್ಲ ಕೆಮ್ಮಣ್ಣು. ಇದನ್ನ ಎಲ್ಲಿ ತಂದೆ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಗ್ಯಾರೇಜ್ ಇದೆ. ನೋಡಿ ಇಲ್ಲಿ ಕಾಣುತ್ತೆ. ಗ್ಯಾರೇಜ್ ಇದೆ ಇಲ್ಲಿ. ಸರ್ವಿಸ್ ಸ್ಟೇಷನ್ ಗಾಡಿನೆಲ್ಲ ಕ್ಲೀನ್ ಮಾಡುವಂತದ್ದು. ಹಾಗೆ ನಮ್ಮ ಪಾಟಲ್ಲಿ ನೋಡಿ ಕನಕಾಂಬರ ಗಿಡ, ಹೂವ ಚೆನ್ನಾಗಿ ಬಿಟ್ಟಿದೆ ನೋಡಿ ಇಲ್ಲಿ. ಅಲ್ಲಿ ಲಾರಿ ತೊಳ್ದಾಗ ಲಾರಿನಲ್ಲಿ ಇತ್ತು ಮಣ್ಣು. ಅದನ್ನ ಹೋಗಿ ತಗೊಬಂದು ಒಣಗಾಕೊಂಡಿದೀನಿ. ಇದನ್ನ ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ಜಲ್ರಿ ಹಿಡ್ಬಿಟ್ಟು ಮಡಿಕೊಂಡ್ರೆ ಒಂದ್ ಡಬ್ಬಕ್ ಹಾಕಿ ಕೆಮ್ಮಣ್ಣು ರಂಗೋಲಿ ಜೊತೆಲಿ ಬಿಟ್ರೆ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣುತ್ತೆ.
ಹಾಗೆ ಒಂದೊಂದೇ ಅಡಿಗೆ ಮಾಡ್ಕೊತಾ ಇದೀನಿ. ಇದು ಕಾಳು ಹುರ್ಕೊಳ್ಳೋದಕ್ಕೆ ಫಸ್ಟ್ ನಾವು ಬೋಟಿನ ಕ್ಲೀನ್ ಮಾಡ್ಕೊಂಡು ಬೋಟಿನ ಕೂಗಿಸ್ಕೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ. ಆ ಹಬ್ಬದ ದಿನ ಈ ರೀತಿ ರೆಸಿಪಿಗಳನ್ನ ವಿಡಿಯೋ ಮಾಡಕ್ಕೂ ಆಗಲ್ಲ. ತುಂಬಾ ಬಿಸಿ ಇರ್ತೀವಿ. ಮನೇಲಿ ಒಬ್ಬೊಬ್ರೇ ಹೆಂಗಸ್ರಿದ್ರಂತೂ ತುಂಬಾನೇ ಕೆಲ್ಸ ಇರುತ್ತೆ. ಬೋಟಿನ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಕುಕ್ಕರ್‌ಗೆ ಹಾಕೊಂಡು. ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನೆಲ್ಲಾನು ಹಾಕ್ಬಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿರ್ತೀನಿ. ರುಬ್ಕೊಂಡಿರೋದ್ರ ಕಾಳನ್ನ ಹುರ್ಕೋಬೇಕು. ಅದಕ್ಕೆ ಇವಾಗ ಕುಕ್ಕರ್‌ಗೆ ಒಂದ್ ವಿಸಲ್ ಕೂಗಿಸ್ಕೋಬೇಕು ಕಾಳನ್ನ. ಕೂಗಿಸ್ಕೊಂಡು ಎಲ್ಲ ಅಡಿಗೆ ಮಾಡ್ಕೊಂಡು ನಾವ್ ಬಂದಿದ್ದು ನಮ್ಮ ಅತ್ತೆ ಮಾವರು ಪೂಜೆ ಮಾಡೋದಕ್ಕೆ. ಇದು ನಮ್ಮ ಹೊಲನೇನೆ. ನಮ್ಮೂರ್ ಹತ್ರ ಇರುವಂತ ನಮ್ಮ ಹೊಲ. ಯುಗಾದಿ ಹೊಸ್ತಿಡ್ಕೊಂಡ್ ದಿನಾನೇ ನಾವು ಪೂಜೆ ಮಾಡೋದು. ಮೊದ್ಲಿಂದ ಬಂದಿರೋ ಪದ್ಧತಿನೇ ಹಾಗೆ. ಹಾಗೆ ನಮ್ ಕಡೆ ಊಟ ಕೂಡ ಇರ್ತೀವಿ ನಾವು. ಜವನ, ಸಾಮಂತಿಗೆ ಹೂವು, ಹಾಗೆ ತುಳಸಿ ಎಲ್ಲ ತಂದಿದ್ದೆ ನಾನು. ಹಾಗೆ ನಮ್ಮ ಅತ್ತೆಯವ್ರಿಗೆ ಅಂದ್ಬಿಟ್ಟು ಸೀರೆ, ಬಳೆ ಎಲ್ಲ ತಂದಿರ್ತೀನಿ. ಬಳೆ ಎಲ್ಲ ಇಟ್ಬಿಡ್ತೀನಿ. ಸೀರೆ ಮಾತ್ರ ವಾಪಸ್ ತಗೊಂಡ್ ಹೋಗ್ತೀನಿ. ಇಲ್ಲೆಲ್ಲ ಸುತ್ತೆ ಬೆಳ್ಕೊಂಡಿತ್ತು. ನಾವ್ ಈ ಸರಿ ಇಲ್ಲಿ ಮಾಡಿರ್ಲಿಲ್ಲ ಜಮೀನು. ಇಷ್ಟು ವರ್ಷ ಹುಳ್ಳಿಕಾಳು ಹಾಕ್ತಿದ್ವಿ. ಈ ಸರಿ ಹಾಕಿರ್ಲಿಲ್ಲ ಇಲ್ಲಿ. ಧೂಪ ಹಾಕೋದಕ್ಕೆ ನನ್ ಮಗ ಕೂಡ ಬೆಂಕಿ ಕೆಂಡ ಎಲ್ಲ ಮಾಡ್ಕೊಂಡಿದ್ದಾನೆ. ಪ್ರತಿ ವರ್ಷ ಇದೇ ರೀತಿ ನಮ್ಮ ಹೊಲದಲ್ಲೆಲ್ಲ ನಾವು ಪೂಜೆ ಮಾಡ್ಕೊಳ್ಳೋದು. ಹಳೆ ವಿಡಿಯೋದಲ್ಲಿ ನೋಡಿ ಇದೇ ರೀತಿ. ಆದ್ರೆ ಸ್ವಲ್ಪ ಐಟಮ್ ಜಾಸ್ತಿ ಮಾಡಿದ್ದೆ ಹೋದ್ ವರ್ಷ. ಈ ವರ್ಷ ಚಿಕನ್ ಇರ್ಲಿಲ್ವಲ್ಲ ಅದರಿಂದ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ನಮ್ಮ ಅತ್ತೆಯವ್ರು ತೀರೋಗಿ ಒಂದ್ 7, 8 ವರ್ಷ ಆಯ್ತು. ನಮ್ಮ ಮಾವನವರು ನನ್ ಮದ್ವೆ ಆದಾಗ್ಲೇ ಇರ್ಲಿಲ್ಲ ಅವ್ರಿಗೆ. ನೋಡಿ ಮಟನ್ ಸಾರು, ಮುದ್ದೆ, ಗೊಜ್ಜು, ಅನ್ನ, ಒಬ್ಬಟ್ಟು, ದೋಸೆ ಇಷ್ಟನ್ನು ಮಾಡ್ಕೊಂಡ್ ಬಂದಿದೀನಿ. ಅದ್ರ ಜೊತೆಗೆ ಮಾಮೂಲಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಒಂದ್ ಮೊಟ್ಟೆ ಕೂಡ ಬೇಯಿಸ್ಕೊಂಡ್ ಬಂದಿದೀನಿ. ಒಂದು ಸಂಜೆ ಟೈಮಲ್ಲಿ ಹೋಗ್ತೀವಿ ಯಾವಾಗೂ ಅಷ್ಟೇನೆ. ಒಂದ್ 3, 4 ಗಂಟೆ ಹಿಂಗ್ ಹೋದ್ರೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈ ರೀತಿ ಪೂಜೆ ಮಾಡ್ಕೋತೀವಿ. ನಮ್ಮ ಮನೆಯವರು ಪೂಜೆ ಮಾಡ್ಕೊಂಡ್ರು, ಮಕ್ಳೆಲ್ಲ ಪೂಜೆ ಮಾಡ್ಕೊಂಡ್ರು. ಇದಾಗಿತ್ತು ಫ್ರೆಂಡ್ಸ್ ಯುಗಾದಿ ಹೊಸ್ತಿಡ್ಕಿನ ವಿಡಿಯೋ.